ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ಮತ್ತು ಮಕ್ಕಳಿಗೆ ಬಾಕ್ಸಲ್ಲಿ ಕೂಡ ಇದನ್ನು ಹಾಕಿ ಕೊಡ್ಬೋದು. ನೀವು ಮಾಡಿರ್ತೀರ, ಬಟ್ ನಾನು ಸ್ವಲ್ಪ ಇಲ್ಲ ಬೇರೆ ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈಗಂತೂ ಮಳೆ ಆಗ್ತಾ ಇದೆ, ಚಳಿನೂ ತುಂಬ ಆದ್ರಿ. ಈ ಟೈಮಲ್ಲಿ ಇದನ್ನು ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಅದರದೊಂದು ಮಜಾನೇ ಬೇರೆ ರೀ. ನನ್ನ ಸ್ಟೈಲಲ್ಲೊಮ್ಮೆ ಅದಕ್ಕೆ ನೀವು ಖಂಡಿತನೂ ಇದನ್ನು ಟ್ರೈ ಮಾಡಿ ನೋಡ್ರಿ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ 1 ಬಟ್ಲಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ಇದಕ್ಕೆ ಫ್ಲೇವರ್ಗಾಗಿ ನಾನು 1 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾದ್ರೆ ಬಿಡ್ಬೋದು. ಬಟ್ ಇದರ ಟೇಸ್ಟ್ ಚಲೋ ಬರ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿ. ನಾನು ಇಲ್ಲಿ ಕೈಯಲ್ಲಿ ಇದನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಕ್ರಷ್ ಮಾಡಿ ಹಾಕಿರೋ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಅಥವಾ ನೀವು ಇನ್ನೊಂದು ಸ್ವಲ್ಪ ಇಲ್ಲಿ ಫ್ಲೇವರ್ಗಾಗಿ ಅರ್ಧ ಸ್ಪೂನ ಅಜ್ವಾನನ್ನು ಕ್ರಷ್ ಮಾಡಿ ಹಾಕ್ಬೋದು. ಈಗ 1 ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಇದಕ್ಕೆ ಸಾಫ್ಟ್ನೆಸ್ ಅಥವಾ ಮೃದು ಆಗ್ತಾವ್ರಿ. ನೀವು ತುಪ್ಪ ಇಲ್ಲಾಂದ್ರೆ 2 ಸ್ಪೂನ್ ಆಗಷ್ಟು ಮೊಸರನ್ನು ಕೂಡ ಹಾಕ್ಬೋದು. ಇದನ್ನು ಈಗ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ತುಪ್ಪ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ನೋಡ್ರಿ, ಈ ಥರ ಬೈಂಡ್ ಆದ್ರೆ ಕರೆಕ್ಟಾಗಿ ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ರೀ ನಾನು. ಒಮ್ಮೆಲೆ ತುಂಬಾ ನೀರು ಹಾಕಬೇಡ್ರಿ, ಸ್ವಲ್ಪ ನೀರು ಹಾಕಿ. ತುಂಬ ಗಟ್ಟಿನೂ ಇಲ್ಲ, ತುಂಬಾ ಸಾಫ್ಟ್ ಇಲ್ಲ, ಆ ಥರ ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ನೋಡಿರಿ, ಇಲ್ಲಿ ಹಿಟ್ಟು ನಾನು ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ, ಆ ಥರ ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೊಂಡೇನಿ. ಇದನ್ನು ಮುಚ್ಚಿ ಒಂದು 5 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಆಯಿಲು, 1 ಸ್ಪೂನ್ ಆಗಷ್ಟು ಜೀರಿಗೆ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿನ್ರಿ. ಜೀರಿಗೆ ಫ್ರೈ ಆಗಲಿ ರೀ. ಮತ್ತು ಸ್ವಲ್ಪ ನಾನು ಟೇಸ್ಟ್ ಮತ್ತು ಫ್ಲೇವರ್ಗಾಗಿ ಇಂಗನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾದ್ರೂ ಬಿಡ್ಬೋದು. ಇಂಗು ಮತ್ತು ಜೀರಿಗೆ ಈಗ ಫ್ರೈ ಆಗಾಗ್ತಾವ್ರಿ. ಇಲ್ಲಿ ನಾನು 2 ಹಸಿ ಮೆಣಸಿನ್ಕಾಯಿ, 5 ಬೆಳ್ಳುಳ್ಳಿ ಹೆಸಳು, ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ರೀ. ನೀವು ಡೈರೆಕ್ಟಾಗಿ 1 ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬೋದು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ್ರಿ. ನೋಡ್ರಿ, ಹಸಿ ವಾಸನೆ ಹೋಗಿ ಕರೆಕ್ಟಾಗಿ ಫ್ರೈ ಆಗಿದ್ರಿ ಇದು. ಇಲ್ಲಿ ನಾನು 2 ಆಲೂಗಡ್ಡೆಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಬೇಯಿಸ್ಕೊಂಡಿರೋದಲ್ಲ, ಹಸಿ ಆಲೂಗಡ್ಡೆನೇ ಹಾಕ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ. 1 ಚಿಟಿಕೆ ಅರಿಶಿಣ ಪುಡಿ, ಚಿಟಿಕೆ ಅಂದ್ರೆ 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರಿ. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕತ್ತೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಹಸಿಮೆಣ್ಸಿಕಾಯನ್ನು ಹಾಕಿರೋದ್ರಿಂದ 1 ಚಿಕ್ಕ ಸ್ಪೂನ್ದಿಂದ 1 ಸ್ಪೂನ್ ಆಗಷ್ಟೇ ನಾನು ಆಮ್ಚೂರು ಪೌಡ್ರ್ ಹಾಕತ್ತೀನಿ. ನೀವು ಬೇಕಂದ್ರೆ ಚಾಟ್ ಮಸಾಲನೂ ಹಾಕೋಬೋದು. ಇಲ್ಲಿ 1 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ದಪ್ಪ ಕಟ್ ಮಾಡಬೇಡ್ರಿ, ಸಣ್ಣದಾಗಿನೇ ಕಟ್ ಮಾಡಿರಿ. ಮತ್ತು 1 ಬಟ್ಲಷ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಇದು ನಾನು ಇಲ್ಲಿ ಹಿಟ್ಟಿಗೆ ಪರಾಠಕ್ಕೆ ಸ್ಟಫಿಂಗನ್ನು ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಎಲ್ಲರೂ ಬಾಯ್ಲ್ಡ್ ಪೊಟ್ಯಾಟೊ ಹಾಕ್ತಾರೆ, ಬಟ್ ನಾನಿಲ್ಲಿ ನಿಮಗೆ ಹಸಿ ಪೊಟ್ಯಾಟೊವನ್ನೇ ಕಟ್ ಮಾಡಿ ಹಾಕಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೀನಿ ರೀ. ಗ್ಯಾಸು ಲೋ ಫ್ಲೇಮ್ದಲ್ಲಿ ಇಟ್ಟೇನೆ ಮುಚ್ಚಿ 5 ನಿಮಿಷ ಇದನ್ನು ಬೇಯಿಸ್ತೇನೆ ರೀ. ನೋಡಿರಿ, ಮುಚ್ಚಿ 5 ನಿಮಿಷ ಬೇಯ್ದ್ಮೇಲೆ ನೋಡಿರಿ ಪೊಟ್ಯಾಟೊ ಎಲ್ಲನೂ ಸಾಫ್ಟು ಆಗ್ಯಾವ್ರಿ. ಮಸಾಲೆನೂ ಚೆನ್ನಾಗಿ ಬೇದಿರ್ತಾವ್ರಿ. ನೋಡಿರಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪೊಟ್ಯಾಟೊ ಈಗ ಕಟ್ಟಾಗತ್ತದಂದ್ರೆ ಇದು ಚೆಂದಾಗಿ ಬೇಯ್ತದ್ರಿ. ಇದನ್ನು ನಾನು ಚಮಚೆಯಿಂದನೇ ನಾನೇನು ಮಾಡ್ಕೋತಾ ಇದ್ದೀನಿ, ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಸ್ಮ್ಯಾಶರ್ಲೇನೋ ಸ್ಮ್ಯಾಶ್ ಮಾಡ್ಬೋದು.
ನೋಡಿ ಎಲ್ಲ ಕಂಪ್ಲೀಟಾಗಿ ಏನಾಗಿತ್ತು ರೀ, ಸ್ಮ್ಯಾಶ್ ಆಗಿ ಇದು ರೆಡಿ ಆಗಿದೆ ರೀ. ಇದನ್ನು ಒಂದು ಸ್ವಲ್ಪ ತಾರ್ಲಕ್ಕೆ ಬಿಡ್ತಾ ಇದ್ದೀನಿ, ಆಮೇಲೆ ನಾನು ಇದನ್ನು ಯೂಸ್ ಮಾಡ್ಕೋತೀನಿ ರೀ. ಈಗ 5 ನಿಮಿಷ ಆದಮೇಲೆ ಹಿಟ್ಟನ್ನು ನೆನೆದು ಮತ್ತಷ್ಟು ಸಾಫ್ಟಾಗಿ ರೆಡಿ ಆಗ್ಯದ ರೀ. ನೋಡಿರಿ, ತುಪ್ಪ ಹಾಕೋದ್ರಿಂದನೂ ಹಿಟ್ಟಿಗೆ ಮತ್ತಷ್ಟು ಸಾಫ್ಟ್ನೆಸ್ ಬರ್ತದೆ ರೀ. ಇದನ್ನು ಇನ್ನೊಂದು ಸ್ವಲ್ಪ ನಾನು ಹಿಟ್ಟನ್ನು ನಾದ್ತಾ ಇದ್ದೀನಿ ಸಾಫ್ಟ್ ಆಗೋಕ್ಕೆ. ಒಂದು ಚಿಕ್ಕ ಚಿಕ್ಕ ಬಾಲ್ ಸೈಜದ ಹಿಟ್ಟನ್ನು ನಾನು ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೋಬೋದು. ನೋಡಿ, ಇಷ್ಟು ಒಂದು ಸೈಜ್ ನಿಮ್ಗೆ ಮಾಡಿ ತೋರಿಸೀನಿ ರೀ. ಎಲ್ಲವನ್ನು ನಾನು ಒಮ್ಮೆಲೆ ಮಾಡಿ ಇಟ್ಕೊಂಡಿದ್ದೀನಿ ರೀ. ನೋಡಿರಿ, ಇಲ್ಲಿ ನಾನು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟನ್ನು ಹಚ್ಚಿ ಈಗ ಲಟ್ಟಿಸ್ತೇನೆ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾನಿಲ್ಲಿ ಪೊಟ್ಯಾಟೊ ಮಾಡ್ಕೊಂಡಿರೋಂಥ ಪೊಟ್ಯಾಟೊ ಸ್ಟಫಿಂಗನ್ನು ಹಾಕ್ತಾಯಿದ್ದೀನಿ. ನಾನು ಒಂದು 2 ಸ್ಪೂನ್ ಆಗಷ್ಟು ಸ್ಟಫಿಂಗನ್ನು ಹಾಕ್ತೀನಿ. ನೀವು ಸ್ಟಫಿಂಗ ನೋಡಿನೂ ಹಾಕೋಬೋದು. ಈಗ ದಂಡಿದಾಗಿ ನಾನು ಈ ರೀತಿ ಮಡಿಚ್ಕೊಂಡು ಹೋಗ್ತಾಯಿದ್ದೀನಿ. ಮಡಿಸಿ ಅದನ್ನು ಪ್ಯಾಕ್ ಮಾಡ್ತೀನಿ ರೀ. ಮತ್ತು ಪ್ಯಾಕ್ ಮಾಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ನಾನು ತೆಗಿತಾ ಇದ್ದೀನಿ. ತೆಗೆದು ಇನ್ನೊಂದು ಸ್ವಲ್ಪನೇ ಅಲ್ಲೇ ಮಡಿಚಿ ಇದನ್ನು ನೋಡಿ, ಈ ರೀತಿ ಕೈಯಿಂದ ಪ್ರೆಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಹೋಗ್ತದೆ ರೀ. ಇನ್ನೊಂದು ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ತೀನಿ ರೀ. ಬೇಯಿಸಿ ಹಾಕಿ ಮಾಡೋದ್ರಿಂದ ಲೇಟ್ ಆಗ್ತದೆ ರೀ. ಇದನ್ನು ನೀವು ಕ್ವಿಕ್ಕಾಗಿನೂ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕಷ್ಟು ದಪ್ಪ, ಎಷ್ಟು ಬೇಕಷ್ಟು ತೆಳುಗೂ ಮಾಡ್ಕೋಬೋದು ರೀ. ನಾನು ಇನ್ನೊಂದನ್ನು ಕೂಡ ನಿಮಗೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಇದನ್ನು ಮುಂಜಾನೆ ಗಡಿಬಿಡಿಯಲ್ಲಿ ಕುದಿಸಿ ಮಾಡ್ಕೊಳ್ಳೋಕ್ಕಿಂತ ಇದನ್ನು ಡೈರೆಕ್ಟಾಗಿ ಈ ರೀತಿನೂ ಮಾಡ್ಕೋಬೋದು ನೀವು. ನೋಡಿ, ನಾನು 2 ಒಮ್ಮೆಲೆ ಲಟ್ಟಿಸಿ ಇಟ್ಕೊಂಡಿದ್ದೀನಿ ರೀ. ಆಲ್ರೆಡಿ ತೆವೆಯನ್ನು ಕೈಲಕ್ಕೆ ಇಟ್ಟಿದ್ದೀನಿ ರೀ. ಈಗ ಇದನ್ನು ಬೇಯಿಸ್ತಾ ಇದ್ದೀನಿ. ಈಗ ಇದು ಒಂದು ಸೈಡ್ ಬೇಯಲಿ. ಬೇಯ್ದ ಮೇಲೆ ನಾನು ಇದನ್ನು ತಿರುವಿ ಹಾಕಿ ಇಲ್ಲಿ ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೀನಿ. ನೀವು ಬೇಕಂದ್ರೆ ಎಣ್ಣೆನೂ ಹಚ್ಚಬಹುದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಚೆನ್ನಾಗಿ ಬೇಯಿಸೋಣ್ರಿ. ನೋಡ್ರಿ, ಈ ಚಳಿಗಾಲದಲ್ಲಿ ಅಂತೂ ಇದು ಬಿಸಿ ಬಿಸಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮತ್ತು ನೋಡಿ, ಎಲ್ಲವನ್ನೂ ಪುರಿ ಥರ ಇದು ಉಪ್ಪುತ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಈ ಥರ ಆಲೂ ಪರೋಟ ಒಮ್ಮೆ ಖಂಡಿತನೂ ನೀವು ಟ್ರೈ ಮಾಡಿರಿ. ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.